ಸಮಾಜದಲ್ಲಿ ಜಾಸ್ತಿ ಆಗ್ತಾ ಇದೆ ಗಂಡ ಹೆಂಡತಿಯರ ಫೈಟ್ಗಳು. ಗಂಡ ಹೆಂಡತಿಯ ನಡುವೆ ಮಾಯವಾಗ್ತಿದೆ ಅನ್ಯೋನ್ಯತೆ. ಹೆಂಡತಿ ಗಂಡ ಹೆಂಡತಿಯನ್ನ ಅನುಸರಿಸಿಕೊಂಡು ಹೋಗೋದು ಕಡಿಮೆಯಾಗಿದೆ. ಆದರೆ ಗಂಡ ಹೆಂಡತಿಗೆ ಹೊಡೆಯೋ ಪ್ರಕರಣಕ್ಕಿಂತಲೂ ಹೆಚ್ಚು ಹೆಂಡತಿ ಗಂಡನಿಗೆ ಹೊಡೆಯೋ ಪ್ರಕರಣಗಳು ಜಾಸ್ತಿ ಆಗಿದೆ. ಅಲ್ಲೊಬ್ಬ ಹುಬ್ಬಳ್ಳಿ ಕಮಿಷನರ್ ಜೊತೆ ಗೊಳೋ ಅಂತ ಆಡ್ಕೊಂಡು ಓಡಾಡ್ಕೊಂಡು ಬರ್ತಾನೆ. ಮನೆ ಇರಕ್ಕಾಯ್ತಿಲ್ಲ, ನನ್ನ ಹೆಂಡತಿ ಹೊಡಿತಿದ್ದಾಳೆ, ನನಗೆ ವಿಚ್ಛೇದನ ಬೇಕು, ಅಥವಾ ನನ್ನ ಹೆಂಡತಿ ಮನಪರಿವರ್ತನೆ ಆಗಬೇಕು. ಹೆಂಡತಿ ಗಂಡನಿಗೆ ಹೊಡೆಯೋದು. ಆ ಹೇಳಿಕೆ ಕೊಡ್ತಾ ಇದ್ದು ಅವ್ರ ಮುಖದಲ್ಲಿ ಮೀಸೆ ಇದೆಯಾ ಅಂತ ಹೇಳಿ ನೋಡ್ತಾ ಇದ್ದು, ಮೀಸೆ ಇತ್ತು. ಆ ಹಂತಕ್ಕೆ ರಾಜ್ಯ ಬಂದಿದೆ. ಗಂಡ ಹೆಂಡತಿಯರ ವಿರಸ ಸರಸ ಉಂಡು ಮಲಗಿದ ಮೇಲೆ ಹೆಚ್ಚಾಗ್ತಾ ಇದೆ ವಿರಸ. ರಾಯಚೂರಲ್ಲಿ ಫೋಟೋ ಶೂಟ್ ನೆಪದಲ್ಲಿ ನದಿಗೆ ತಳ್ಳಿದ ಪತ್ನಿ. ಏನು ಪಾಕಡಿ ಇರ್ಬೋದಾ ಹೆಂಗ್ಸು? ಜೀವ ಕಾಪಾಡಿ ಅಂತ ಬೇಡಿಕೊಂಡ ಪತಿರಾಯ. ವಿಜ್ಞಾನ ಒಂದು ಕಡೆ ಹೇಳುತ್ತೆ, ಸೈನ್ಸು ಸಾಯುವ ಪ್ರಯತ್ನದ ನಂತರ ಬದುಕುಳಿದು ಬರುವ ವ್ಯಕ್ತಿ ಸುಳ್ಳು ಹೇಳೋದಿಲ್ಲ ಅಂತ. ಇನ್ನು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೂ ಮುಂಚಿತವಾಗಿ ಬರೆಯಲಾಗಿರ್ತಕ್ಕಂತಹ ಪತ್ರಗಳಲ್ಲಿ ಸಾಯುವ ವ್ಯಕ್ತಿ ಬರೆದಿರ್ತಕ್ಕಂತಹ ಸಾಲುಗಳಲ್ಲಿ ಸುಳ್ಳಿರೋದಿಲ್ಲ ಅಂತ ಹೇಳಿ ಸೈನ್ಸ್ ಹೇಳುತ್ತೆ. ಹಾಗೇನೆ ನಾನು ನಿಮಗೆ ಒಂದಷ್ಟು ಉದಾಹರಣೆ ಕೊಡ್ತೀನಿ. ನಿನ್ನೆ ನಾವು ಆ ಸುದ್ದಿಯನ್ನು ಕೂಡ ಬ್ರೇಕ್ ಮಾಡಿದ್ವಿ. ಇದ್ದಕ್ಕಿದ್ದ ಹಾಗೆ ನಮಗೆ ಫೋಟೋ ತೆಗೆದುಕೊಳ್ಬೇಕು ಅಂತ ಹೇಳ್ತಾಳಂತೆ ಪತ್ನಿ ಬೈಕಲ್ಲಿ. ಪಾಪ ಹೊಸದಾಗಿ ಮದುವೆ ಆಗಿದ್ದ ಹೆಂಡತಿ ಇಷ್ಟು ದಿನ ಆಸೆ ಪಡೆದಲ್ಲೇ ಇರೋಳು ನದಿ ಮಧ್ಯದಲ್ಲಿ ಯಾಕೆ ಪಡ್ತಾ ಇದ್ದಾಳೆ ಅನ್ನೋ ಆಶ್ಚರ್ಯನೂ ಆತನಿಗೆ ಬಂದಿಲ್ಲ. ಹೆಂಡತಿ ಹೇಳಿದ್ದಕ್ಕೆ ಹೂ ಅಂತ ಬ್ರೇಕ್ ಹೊಡೆದ್ಬಿಟ್ಟು ಗಾಡಿ ನಿಲ್ಲಿಸಿ ಯಾವ ಸ್ಥಳದಲ್ಲಿ ನೂಕಿದ್ರೆ ಬೀಳಬಹುದು ಆ ಸ್ಥಳದಲ್ಲಿ ನಿಲ್ಲಿಸ್ತಾಳೆ ಯಾಕೆ. ಹಾಗೆ ಸಾಕಷ್ಟು ಪ್ರಕರಣಗಳು ಈಗ ವರದಿ ಆಗ್ತಾ ಇರತಕ್ಕಂತಹದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಪದ್ಮಾಕ್ಷಿ ಖ್ಯಾತ ಮನೋತಜ್ಞರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್, ಇದು ಅತ್ಯಂತ ಖೇದಕರವಾಗಿ ಹೇಳಬೇಕಾದಂತಹ ಒಂದು ಪ್ರಶ್ನೆ. ಇದು ರಾಜ್ಯದಲ್ಲಿ ಗಂಡ ಹೆಂಡತಿಯ ಅನ್ಯೋನ್ಯತೆಗಳು ಕಮರಿ ಬಿದ್ದು ಸಾಕಷ್ಟು ಡಿವೋರ್ಸ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಹೆಂಡತಿ ಗಂಡನಿಗೆ ದಾಳಿ ಮಾಡುವಂತ ಪ್ರಕರಣಗಳು ಕೂಡ ಆಗಾಗ ಬೆಳಕಿಗೆ ಬರ್ತಾ ಇದೆ. ಮೇಡಮ್, ಏನ್ ಸಮಸ್ಯೆ ಇದು? ದಾಂಪತ್ಯ ಜೀವನದಲ್ಲಿ ಅವರು ಅಳವಡಿಸಿಕೊಳ್ಳಬಹುದಾದಂತ ಏನಾದರೂ ಟಿಪ್ಸ್ಗಳೇನಾದ್ರೂ ಇದಾವ? ಯಾವ ಸಮಸ್ಯೆಯಿಂದ ಈ ತರಹದ ಪ್ರಕರಣಗಳು ಆಗ್ತಾ ಇದೆ? ತುಂಬಾ ಹೈ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಒಂದು ರಿಲೇಶನ್ಶಿಪ್ ಅನ್ನ. ಯಾರನ್ನ ಮದುವೆ ಮಾಡ್ಕೋಬೇಕು, ಕೂಟ ಮಾಡ್ಬೇಕು, ಮದುವೆ ಡಿವೋರ್ಸ್ ಮಾಡ್ಕೊಳ್ಳೋದಿಲ್ಲ, ಮನೇಲಿ ಬರಬಾರ್ದು ಅನ್ನೋ ಥರದಲ್ಲೇ ಹೇಳ್ತಾ ಎಸ್. ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಡಾಕ್ಟರ್ ಮಾತಾಡ್ತಾ ಇದ್ರು. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸೊ ಮತ್ತೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಸೊ ಗಂಡ ಹೆಂಡತಿಯರ ನಡುವೆ ಅನ್ಯೋನ್ಯತೆ ಬೇಕು. ಅನ್ಯೋನ್ಯತೆ ತಪ್ಪಿದ್ರೆ ಮಾತ್ರ ಈ ತರಹದ ಸಮಸ್ಯೆಗಳಾಗೋದು. ಗಂಡನಿಂದಲೂ ಸಮಸ್ಯೆ ಆಗ್ತವೆ, ಹೆಂಡತಿಯಿಂದಲೂ ಸಮಸ್ಯೆ ಆಗ್ತವೆ. ಆದರೆ ಇದಕ್ಕೊಂದು ಪರಿಹಾರ ಇದೆಯಲ್ಲ. ನಾವು ಭೂಮಿ ಎನ್ನುವಂತಹ ಗ್ರಹದಲ್ಲಿ ಬದುಕ್ತಾ ಇದ್ದೀವಿ. ಇಲ್ಲೊಂದು ಕಾನೂನು ಇದೆ, ಇಲ್ಲೊಂದು ಸಿಸ್ಟಮ್ ಇದೆ, ಕೌಟುಂಬಿಕ ಕೋರ್ಟ್ಗಳು ಕೂಡ ಇದ್ದಾವೆ. ಆದರೆ ನಾಲ್ಕು ಗೋಡೆಯ ಮಧ್ಯೆ ಚರ್ಚೆಯಾಗಿ ಪರಿಹಾರ ಗಿಟ್ಟಿಸಿಕೊಳ್ಳಬೇಕಾದಂತ ಪ್ರಕರಣ ಮತ್ತೆ ಡಾಕ್ಟರ್ ಈಗ ಸಂಪರ್ಕಕ್ಕೆ ಬಂದಿದ್ದಾರೆ. ಮೇಡಮ್ ಮಾತನಾಡ್ತಾ ಇದ್ರಿ, ಮುಂದುವರಿಸಿ ಮೇಡಮ್. ಮುಂಚಿನ ತರದ ರಿಲೇಶನ್ಶಿಪ್ಸ್ ಈಗ ಉಳ್ಕೊಂಡ್ಲ. ಮುಂಚೆ ಕಮ್ಯುನಿಕೇಶನ್ಸ್ ಮಾಡ್ತಾ ಇದ್ರು, ಈಗ ಕಮ್ಯುನಿಕೇಶನ್ ಇಲ್ಲ. ಒಂದು ಮನೆಯಲ್ಲಿ ಕೂತ್ಕೊಂಡು ಗಂಡ ಹೆಂಡತಿ ಪಕ್ಕದಲ್ಲಿದ್ರು ಮೊಬೈಲ್ ಅಲ್ಲಿ ಬೇರೆಯವ್ರ ಹತ್ರ ಮಾತಾಡ್ತಿರ್ತಾರೆ. ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಟಾಕ್ಸಿಕ್ ರಿಲೇಶನ್ಶಿಪ್ ಅಂದ್ರೆ ಇಬ್ರಲ್ಲೂ ಖುಷಿ ಇಲ್ಲ. ಅವರು ಇನ್ನೊಬ್ರು ಅವ್ರನ್ನ ಪ್ರಶ್ನೆ ಮಾಡೋದಾಗ್ಲಿ ಕೇಳೋದಾಗ್ಲಿ ಅವ್ರಿಗೆ ಇಷ್ಟ ಆಗ್ತಿರಲ್ಲ. ಕೆಲವರು ತುಂಬಾನೇ ಸಮಸ್ಯೆಗಳಿರ್ತವೆ, ಅವರು ಇನ್ನೊಬ್ರು ನಂಬಲ್ಲ. ಅಂಥವ್ರು ಹಸ್ಬೆಂಡ್ ಆಗ್ಲಿ ಹೆಂಡತಿ ವೈಫ್ ಆಗ್ಲಿ ಆ ರಿಲೇಶನ್ಶಿಪ್ಸ್ ಅಲ್ಲಿ ಮಾತಾಡೋ ರೀತಿಯಲ್ಲಿ ಕೆಲವರು ಇಷ್ಟನೇ ಇರಲ್ಲಪ್ಪ, ಇದರಿಂದ ಹೊರಗಡೆ ಹೋಗ್ಬಿಟ್ರೆ ಸಾಕಪ್ಪ ಅನ್ನೋ ತರದಲ್ಲಿ. ಈಗ ನೀವು ಅವ್ರು ಕೇಳಿದ್ವಿ, ಅವರು ಹಾಲಲ್ಲಿ ಸ್ನಾನ ಮಾಡಿದ್ರು ಅಂತ ಹೇಳಿ. ಅಂದ್ರೆ ಟಾಕ್ಸಿಕ್ ರಿಲೇಶನ್ಶಿಪ್ಸ್ ಅಲ್ಲಿ ಇದ್ದಾಗ ಈ ರೀತಿ ಅದರಿಂದ ಹೊರಗಡೆ ಬಂದಾಗ ಮತ್ತೆ ಇನ್ನು ಕೆಲವು ಒಂದು ರಿಲೇಶನ್ಶಿಪ್ಸ್ ಅಲ್ಲಿ ಏನೋ ಅನ್ವಾಂಟೆಡ್ ಎಕ್ಸ್ಪೆಕ್ಟೇಷನ್, ನನ್ ಇನ್ಯಾರೋ ಸಿಕ್ಕಿದ್ದಾರೆ ಅವ್ರಿಗೆ ತರದಲ್ಲಿ ಮಾಡೋ. ಎಸ್, ಥ್ಯಾಂಕ್ ಯು ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಸೊ ಗಂಡ ಹೆಂಡತಿಯ ನಡುವೆ ಒಂದು ಸಾಮರಸ್ಯದ ಬದುಕಬೇಕು.
ಸಮಸ್ಯೆ ಗಂಡನಿಂದ ಆಗಿರಬಹುದು, ಹೆಂಡತಿಯಿಂದ ಆಗಿರಬಹುದು. ಅದನ್ನು ಅನುಸರಿಸಿಕೊಂಡು ಹೋಗುವಂತಹ ತ್ಯಾಗಮಯಿ ಏನು ಹೇಳ್ತಾರೆ ಅದಕ್ಕೆ, ಆ ಮನಸ್ಸು ಬೇಕು. ಇಲ್ಲಿ ಗಂಡನ ಸೌಂದರ್ಯ ಬರಬರುತ್ತಾ ಕಮ್ಮಿ ಆಗ್ತಾ ಇದ್ದ ಹಾಗೆ ಹೆಂಡತಿಯ ಮನಸ್ಸು ಬದಲಾಗೋದು, ಇನ್ನು ಹೆಂಡತಿಯ ನಡವಳಿಕೆಯಲ್ಲಿ ವ್ಯತ್ಯಾಸ ಬಂದ ಕೂಡಲೇ ಗಂಡನಿಗೆ ಸಂಶಯ ಬರೋದು, ಸಂದೇಹಗಳು ಬರೋದು, ಹೀಗೆ ಸಾಕಷ್ಟು ಕಾರಣಗಳಿಂದ ಗಂಡ ಹೆಂಡತಿಯ ನಡುವೆ ಒಂದು ಸೌಹಾರ್ದತೆ ಅಥವಾ ಸಾಮರಸ್ಯ ಹೊರಟು ಹೋಗಿದೆ. ಈ ಕಾರಣಕ್ಕೆ ರಾಜ್ಯದಲ್ಲಿ ಸಾಕಷ್ಟು ವಿಚ್ಛೇದನದ ಪ್ರಕರಣಗಳು ಕೂಡ ಬಯಲಿಗೆ ಬರ್ತಾ ಇರತಕ್ಕಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.